ಒಳ್ಳೆ ಮೆಸೇಜ್ ಮೂವಿ ಬ್ರೋ ಇದು. ಎಲ್ಲರೂ ಟ್ರೋಲ್ ಮಾಡಿದ್ರು. ಗೇಮ್ ಚೇಂಜರ್ ಅಲ್ಲಿ CM ಆಗ್ತಾನೆ, IAS ಆಗ್ತಾನೆ, IPS ಆಗ್ತಾನೆ. ಇದ್ರಲ್ಲಿ 3 ಸ್ಪೋರ್ಟ್ಸ್ ಇದೆ, ಇದು ಹೋಗುತ್ತೆ ಅಂತ ಚೆನ್ನಾಗಿ ಟ್ರೋಲ್ ಮಾಡಿದ್ರು. ಚೆನ್ನಾಗಿ ಟ್ರೋಲ್ ಮಾಡೋರು ಎಲ್ಲ ಬಂದು ನೋಡ್ಬೇಕು, ಯಾಕಂದ್ರೆ ಅವ್ರ ತಿಕ್ಕಾದೆಲ್ಲ ಉರಿಬೇಕು. ಯಾಕಂದ್ರೆ ಈ ಮೂವಿ ಒಂದೊಂದು ಪಾಯಿಂಟ್, ಒಂದೊಂದು ಸೀನು ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ ಬ್ರೋ. ಎಲ್ಲರೂ ಇನ್ಸ್ಪೈರ್ ಆಗ್ಬೇಕು. ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ, ತುಂಬಾ ಸಕ್ಕತ್ತಾಗಿದೆ. ರೆಹಮಾನ್ ಮ್ಯೂಸಿಕ್ ಹೈಲೈಟ್ ಆಗಿದೆ, ಸೂಪರ್ ಆಗಿದೆ ಸರ್. ಎಲ್ಲರೂ ಪ್ರತಿಯೊಬ್ರು ಬಂದು ನೋಡ್ಬೇಕಂತ ಸೂಪರ್ ಮೂವಿ ಇದಕ್ಕಿಂತ ಬೇರೆ ಮೂವಿ ಬರೋದಿಲ್ಲ. ಸೂಪರ್ ಫಸ್ಟ್ ಕ್ಲಾಸ್ ಬ್ಲಾಕ್ ಬಸ್ಟರ್. ಜೈ ಚರಣ್, ಜೈ ಚರಣ್, ಜೈ ಚರಣ್, ಜೈ ಡೈರೆಕ್ಟರ್ ಅವ್ರಿಗೆಲ್ಲ ಜೈ ಚರಣ್. ಡೈರೆಕ್ಟರ್ ಅವ್ರಿಗೆಲ್ಲ ಸಿನಿಮಾಲು ಏನೋ ಕಟ್ ಮಾಡೋ ಫ್ಯಾಂಟಸಿನೇ ಇದ್ದಂಗಿದೆ. ಓದ್ ಸಿನಿಮಾ ಸಾಮಾನ್ ಕಟ್ ಮಾಡಿದ್ರು, ಈ ಸಿನಿಮಾ ಕಾಲ್ ಕಟ್ ಮಾಡ್ಯಾರ. ಬ್ರೋ ಪೆದ್ದಿ ಅಲ್ಟಿಮೇಟ್ ಮೂವಿ ಬ್ರೋ. ಶಿವಣ್ಣ ಆಕ್ಟಿಂಗ್ ಅಂತೂ ಸಖತ್ತಾಗಿದ್ದಾರೆ. ಶಿವಣ್ಣ ಅಂತೂ ಲುಕ್ ಮಾತ್ರ ಸೂಪರ್ ಆಗಿದೆ. ಪೆದ್ದಿ ಆಕ್ಟಿಂಗ್ ಅಂತೂ ಹೆವಿ ಆಯ್ತು ಬ್ರೋ. ಸ್ಪೋರ್ಟ್ಸ್ ಸ್ಪಿರಿಟ್ ಏನಂತ ತೋರಿಸುತ್ತೆ ಫಿಲಮ್ ಅಲ್ಲಿ. ರಾಮ್ ಚರಣ್ ಆಕ್ಟಿಂಗ್ ಅಂತೂ ಫುಲ್ಲಿ ಎಮೋಷನ್ ಬ್ರೋ. ಸೂಪರ್ ಬ್ರೋ, ಸೂಪರ್ ಮೂವಿ. ಸೆಕೆಂಡ್ ಹಾಫ್ ಇಷ್ಟ ಆಯ್ತು, ತುಂಬಾ ಎಮೋಷನ್ ಇತ್ತು, ಚೆನ್ನಾಗಿತ್ತು. ಪೆದ್ದಿ ಸೂಪರ್ ಮೂವಿ ಅಂತೂ ಸಖತ್ತಾಗಿದೆ. ರಾಮ್ ಚರಣ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಬುಚ್ಚಿಬಾಬು ಡೈರೆಕ್ಷನ್ ಅಂತೂ ಅಸಮ್. ಇವಾಗ ರೆಹಮಾನ್ ಮ್ಯೂಸಿಕ್ ಮತ್ತೆ BGM ಮಾತ್ರ ಸೂಪರ್ ಆಗಿದೆ ಸರ್, ಎಕ್ಸಲೆಂಟ್. ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿದೆ ಸರ್. ಬ್ರೋ ಸಖತ್ತಾಗೈತೆ ಬ್ರೋ ಮೂವಿ ಮಾತ್ರ. ಮೈಂಡ್ ಬ್ಲೋಯಿಂಗು. ಪ್ರತಿಯೊಬ್ಬ ಯೂತ್ಸ್ ಇಂದ ಹಿಡಿದು ಚಿಕ್ಕವರು ದೊಡ್ಡವರು ವಯಸ್ಸು, ಫಸ್ಟ್ ಆಫ್ ಆಲ್ ಯೂತ್ಸ್ ಬಂದು ನೋಡ್ಬೇಕು ಬ್ರೋ. ಒಂಥರ ಇನ್ಸ್ಪಿರೇಷನ್, ಮೋಟಿವೇಶನಲ್ ಮೂವಿ ಆಗೈತೆ ಇದಂತೂ. ತುಂಬಾ ಚೆನ್ನಾಗೈತೆ ಬ್ರೋ. ಆದಷ್ಟು ಬಂದ್ ಮೂವಿಗಳು ನೋಡ್ರಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಬನ್ನಿ ಸೇರ್ಕೊಳ್ರಿ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತುಂಬಾ ಚೆನ್ನಾಗೈತೆ. ಒಂಥರ ಛಲ ಅನ್ನೋದನ್ನ ಬಿಡಬಾರ್ದು ಬ್ರೋ. ಏನೇ ಆದ್ರೂ ಬಂದ್ ಮೂವಿ ನೋಡ್ರಿ, ಸಕ್ಕತ್ತಾಗೈತೆ ಮೂವಿ. ಎಕ್ಸ್ಟ್ರೀಮ್ ಲೆವೆಲ್ ಸಕ್ಕತ್ತಾಗೈತೆ. ಏನು ಅಂದ್ರೆ ನೀವು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಈ ಪಿಕ್ಚರ್ ನೋಡಿದ್ರೆ ಇನ್ನ ಇನ್ಸ್ಪೈರ್ ಆಗ್ತಾರೆ. ಪಿಕ್ಚರ್ ನೋಡ್ಬಿಟ್ಟು ರಾಮ್ ಚರಣ್ ಸರ್ನ ಇನ್ನ ಇನ್ಸ್ಪೈರ್ ಆಗ್ತಾರೆ. ಹೌದಾ ಹಿಂಗೇನಾ, ಅವರು ಒಂದು ಸ್ಪೋರ್ಟಲ್ಲಿ ಸೇರ್ಕೊಂಡಿರ್ಬೋದು. ಇವಾಗ ಎಕ್ಸಾಂಪಲ್ ಕರಾಟೆಯಲ್ಲಿ ಇರ್ಬೋದು, ಇವ್ರನ್ನ ನೋಡ್ಬಿಟ್ಟು ರನ್ನಿಂಗ್ ರೇಸು, ಇವಾಗ ಅದೇ ಕುಸ್ತಿ, ಕ್ರಿಕೆಟು, ಈ ಥರ 3 ನೋಡ್ಬಿಟ್ಟು ಅವ್ರಿನ್ನ ಇವಾಗ ಅವ್ರೇನಾದ್ರು ಗೆದ್ಬಿಟ್ಟು ದೊಡ್ಡ ಲೆವೆಲ್ಗೆ ನ್ಯಾಷನಲ್ಗೆ ಆಡ್ಬಿಟ್ಟು ಅವ್ರಾಗ ಪ್ರೌಡಾಗಿ ಫೀಲ್ ಆಗ್ತಾರೆ. ಪೆದ್ದಿ ಮೂವಿ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿದ್ದೀನಿ, ಅವರಿಂದ ನನಗೆ ಈ ಪ್ರೌಡ್ ಮೂಮೆಂಟ್ ಫೀಲ್ ಆಗ್ತಾ ಇದ್ದೀನಿ ಅಂತ ಅವ್ರು ಖುಷಿ ಪಡ್ತಾರೆ, ಅಷ್ಟು ಗರ್ವ ಪಡ್ತಾರೆ. ಯಾಕಂದರೆ ಈ ಪಿಕ್ಚರ್ ನೋಡಿದ್ರೆ ಅವ್ರಂದ್ರಲ್ಲ ಎಲ್ಲರೂ ಅಷ್ಟೇ ಅಂತ ಪಿಕ್ಚರು. ಚಿಕ್ಕ ಮಗಳಿಂದ ದೊಡ್ಡವ್ರವರೆಗೂ ನೋಡೋ ಪಿಕ್ಚರ್ ಎಷ್ಟು ಸಕ್ಕತ್ತಾಗೈತೆ ಅಂದರೆ ಶಿವರಾಜ್ ಕುಮಾರ್ ಸರ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು ಸಕ್ಕತ್ತಾಗೈತೆ ಅವ್ರ ಆ್ಯಕ್ಟಿಂಗ್. ಸೆಕೆಂಡ್ ಹಾಫು ಎಮೋಷನ್ನು, ಕ್ಲೈಮ್ಯಾಕ್ಸು ಎಮೋಷನ್ ಆಗ್ಬಿಡ್ತೀರಾ ಅಂತ ಸೀನ್. ಔಟ್ ಆಫ್ 5ಗೆ 4.5. ಮೂವಿ ನೋಡ್ಕೊಂಡು ಬಂದ್ರಿ ಬ್ರೋ. ಪೆದ್ದಿ ಮೂವಿ ಪೆದ್ದ ಬ್ಲಾಕ್ ಬಸ್ಟರ್. ಎಂತಿಕಂದ್ರೆ ಚರಣ್ ಅವ್ರದ್ದು ಇಲ್ಲಿವರೆಗೂ ಏನೇನು ಆಕ್ಟಿಂಗ್ ಸ್ಕಿಲ್ ಇತ್ತು, ಇವಾಗ ಡ್ಯಾನ್ಸ್ ಅಂತ ಬಂದ್ರೆ ಒಂಥರ ಕ್ರೇಜಿ ಮೂವ್ಸ್ ಅವ್ರ ತರ ಯಾರು ಮಾಡಲ್ಲ. ಇವಾಗ ಮಗಧೀರದಲ್ಲಿ ಒಂದ್ ಕಾಲಲ್ಲಿ ಸ್ಟೆಪ್ ಹೊಡೆದಿದ್ರು ಗೊತ್ತಾ, ಆತ ಒಂದು ಕಾಲಲ್ಲಿ 2 ನಿಮಿಷ ಸ್ಟೆಪ್ ಹೊಡೆದಿದ್ರು ಗೊತ್ತಾ, ಅದನ್ನೇ ತ್ರಿವಲರ್ ಅಲ್ಲಿ ಮಾಡಿದ್ರು ನಾಟಲ್ಲಿ. ಇವಾಗ ಇದ್ರಲ್ಲಿ ಕುಣ್ದಿ ಕುಪ್ಪಳಿಸ್ಬಿಟ್ಟವ್ರು ಬ್ರೋ ಚರಣ್ ಅವರು. ನೆಕ್ಸ್ಟ್ ಲೆವೆಲ್ ಮೂವಿ. ಎಂತಿಕಂದ್ರೆ ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವ್ರ ಡೆಡಿಕೇಶನ್, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಹೆಂಗಿರ್ಬೇಕು, ಅವ್ರು ಯಾವ ತರ ಫಿಟ್ನೆಸ್ ಇರಬೇಕು ಅದನ್ನೆಲ್ಲ ತೋರಿಸ್ಕೊಟ್ಬಿಟ್ಟವ್ರು ನ್ಯಾಚುರಲ್ ಆಗಿ. ಒಂದು ಕ್ರಿಕೆಟರ್ ಅಂದ್ರೆ ಹೆಂಗಿರ್ಬೇಕು, ಒಂದು ಕುಸ್ತಿ ಅಂದ್ರೆ ಹೆಂಗಿರ್ಬೇಕು, ಆ ತರ ಎಲ್ಲದ್ರಲ್ಲೂ ರನ್ನಿಂಗ್ ರೇಸ್ ಚಾಂಪಿಯನ್ ಅಂದ್ರೆ ಹೆಂಗಿರ್ಬೇಕು, ಅದೆಲ್ಲ ಸಕ್ಕದಾಗಿ ತೋರ್ಸೋರು ಬುಜ್ಜಿ ಬಾಬು ಅವರು. ಎಂತಕಂದ್ರೆ ಫಸ್ಟ್ ಸಿನಿಮಾ ಅವ್ರದ್ದು, 2ನೇ ಸಿನಿಮಾನೇ ಇಷ್ಟು ದೊಡ್ಡ ಹೀರೋ ಡೇಟ್ ಕೊಡಲ್ಲ ಅಂತದ್ರಲ್ಲಿ ಇವ್ರು ಕೊಟ್ಟವ್ರೆ ಅಂದ್ರೆ ಅವ್ರ ಡೆಡಿಕೇಶನ್ ಅದೇ ತರ ಇರುತ್ತೆ ಅಂತ ತೋರಿಸ್ಬಿಟ್ಟವ್ರು ಈ ಸಿನಿಮಾದಲ್ಲಿ. ಬ್ರೋ ಶಿವಣ್ಣ ನಮ್ಮ ಇಂಡಸ್ಟ್ರಿಲಿ ಅತಿ ಚಿಕ್ಕ ಹುಡುಗ ಅಂದ್ರೆ ಶಿವಣ್ಣನೇ ಬ್ರೋ. ಆ ತರ ಎನರ್ಜಿ ಹೀರೋ ಅಂದ್ರೆ ಎಂತಿಕೆ ಅಂದ್ರೆ ನಾವು ಅವ್ರನ್ನ ಎನರ್ಜಿಕ್ ಸ್ಟಾರ್ ಅಂತೀವಿ. ಅವರು ಬೇರೆ ಭಾಷೆಯವರು ಅವ್ರನ್ನ ಎನರ್ಜಿಕ್ ಸ್ಟಾರ್ ಅಂತ ಯೂತ್ ಸಿನಿಮಾಗೆ ಹಾಕೋತಾರ ಅಂದ್ರೆ ಶಿವಣ್ಣಂಗ್ ಮಾತ್ರ. ಅವ್ರಷ್ಟು ಸುಲಭವಾಗಿ ಬರಲ್ಲ ಅಲ್ವಾ. ಇವಾಗ ಶಿವಣ್ಣ ಒಪ್ಕೊಂಡ್ರು ಅಂದ್ರೆ ಬ್ರೋ ಅಲ್ಲಿ ಗೆದ್ರು ಅಂತಾನೆ.
ಶಿವಣ್ಣ ಮ್ಯಾನ್ ಆಫ್ ಮಾಸಸ್ ಬ್ರೋ. ಅವ್ರು ಬಂದಿದ್ದ ಸಿನಿಮಾ, ಅವ್ರ ಕ್ವಾಲಿಟಿ ಸಿನಿಮಾ ಎಲ್ಲ ಜಯ ಬೇರಿನೇ. ಜೈಲರಲ್ಲಿ ತಮಿಳ್ನಾಡು ಹೊಡೆದ್ರು, ಇವಾಗ ಹೈದ್ರಾಬಾದ್ ಆಂಧ್ರ ಹೊಡೆದ್ರು, ಇವಾಗ ಜೈಲರ್ 2 ಬಲ್ಲಿ ಇಡೀ ಇಂಡಿಯಾನೇ ಹೊಡಿತಾರ ಬ್ರೋ. ಶಿವಣ್ಣ ಎಲ್ಲದ್ರಲ್ಲೂ ಕಿಂಗೆ ಬ್ರೋ, ಮಾಸ್ ಗಾಡು ಬ್ರೋ ಶಿವಣ್ಣ. ಎರಡು ಇಷ್ಟ ಆಯ್ತು ಬ್ರೋ. ಎಂತಿಕೆ ಅಂದ್ರೆ ಒಂದೊಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇನ್ನೊಂದು ಬುಜ್ಜಿ ಬಾಬು ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಇವಾಗ RCB ಪೀಕಲ್ ಐತೆ. ಇವಾಗ ಬುಜ್ಜಿ ಬಾಬು ಅವ್ರು ಬಂದ್ರೆ ಡೈರೆಕ್ಷನ್ ಅಲ್ಲಿ ಕಿಂಗು. ರಜತ್ ಪಟಿದಾರ್ ನೋಡಕ್ಕೆ ರಾಮ್ ಚರಣ್ ತರಾನೇ ಇದಾರೆ. ಬಯೋಪಿಕ್ ಮಾಡ್ಲಿ ಬ್ರೋ. ರಜತ್ ಪಟಿದಾರ್ ಅವ್ರದ್ದು ಬಯೋಪಿಕ್ ಮಾಡ್ಲಿ ರಾಮ್ ಚರಣ್ ಅವರು. ಪಕ್ಕ ಇಟ್ಟು ಬ್ರೋ. RCB ಫ್ಯಾನ್ಸ್ ಹಿಟ್ ಮಾಡ್ಬಿಡ್ತೀವಿ. ಹೌದು. ಅದೊಂದ್ ಆಗ್ಲಿ ಬ್ರೋ, ಅದೊಂದ್ ಕೇಳ್ಕೊತೀನಿ ಬುಜ್ಜಿ ಬಾಬು ಅವ್ರ. ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ, ಹಾರ್ಡ್ ವರ್ಕ್ ಎಲ್ಲ ರಾಮ್ ಚರಣ್ ಡೆಡಿಕೇಶನ್ಗೆ 10 ಕೊಡ್ಬೇಕು ಅನ್ಸುತ್ತೆ ಬ್ರೋ. ಎಂತಕ್ಕೆ ಆ ತರ ಮೆರೆದವ್ರೆ. ಒಂದೊಳ್ಳೆ ಸಿನಿಮಾಗೆ ನಾವು ರೇಟಿಂಗ್ ಹಾಕ್ಬಾರ್ದು, ಹೋಗಿ ಸಿನಿಮಾದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೇಕು ಅಂತ. ಅವರು ದುಡ್ಡುಗೋಸ್ಕರ ಎಲ್ಲ ಮಾಡಲ್ಲ ಬ್ರೋ, ಫ್ಯಾನ್ಸ್ಗೋಸ್ಕರ ಅವ್ರು ಪ್ರಾಣ ಕೊಟ್ಟು ಮಾಡ್ತಾರೆ. ಮೊನ್ನೆ ಈಗ ಹೇಳಿದ್ನಲ್ಲ, ನಮ್ ಪ್ರಾಣನೇ ಕೊಟ್ಟು ಮಾಡ್ತೀನಿ, ಇದೆಲ್ಲ ಎಷ್ಟು ಕೈ, ಇದೆಲ್ಲ ಏನ್ ಎಷ್ಟು ಪ್ರಾಣ ಕೊಟ್ಟು ಮಾಡ್ತೀನಿ ನಿಮ್ಗೋಸ್ಕರ, ನಮ್ದು ಏನಾದ್ರೂ ಆಗ್ಲಿ ನಿಮ್ಗೋಸ್ಕರ ಪ್ರಾಣ ಕೊಟ್ಟು ಮಾಡ್ತೀನಿ ಅಂತ ಹೇಳೋರು. ಅಲ್ಲೇ ಅರ್ಥ ಮಾಡ್ಕೊಡಿ ಎಂತ ಮನುಷ್ಯ ಅವರು ಅಂತ.